ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಗ್ ಮಾಡಿ ಒಂದು 20 ದಿನಗಳೇ ಆಗ್ಬಿಟ್ಟಿತ್ತು. ಇವತ್ತು ಮಂಗಳವಾರ ನಾನು ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು 20 ದಿವಸ ನಮಗೆ ಹೇಗಿತ್ತು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಒಂದು ಕೆಟ್ಟ ಅನುಭವ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಲೈಫಲ್ಲಿ ಇಂಥ ಒಂದು ದಿನಗಳು ಬರುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಎಲ್ಲಾರ ಲೈಫಲ್ಲೂ ಅಷ್ಟೇ, ಸಡನ್ ಆಗಿ ಹೇಳಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಸಡನ್ ಆಗಿ ದೇವರು ಶಾಕ್ಗಳನ್ನ ಕೊಡ್ತಾನೆ. ನಮಗೂ ಅಷ್ಟೇನೆ. 20 ದಿನ ಆಯ್ತು, ಇವತ್ತು ಮಂಗಳವಾರ. ಇವತ್ತಿಗೆ ಕರೆಕ್ಟಾಗಿ 20 ದಿನ ಆಯ್ತು ನಮ್ಮ ಬಾವ ತೀರೋಗಿ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ಏನಕ್ಕೆ ಲಾಗ್ ಮಾಡ್ತಾ ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ರಿ. ಜೊತೆಗೆ ಲಾಸ್ಟ್ ಲಾಗ್ ಅಲ್ಲಿ ಹೇಳಿದೆ ಮನ್ಸು ತುಂಬಾ ಭಾರ, ತುಂಬಾ ದುಃಖದಲ್ಲಿದೆ ಅಂತ. ಅದಕ್ಕೂ ಒಂದಷ್ಟು ಜನ ನನಗೆ ಫೋನ್ ಮಾಡಿ ಕೇಳಿದ್ರಿ ಏನಾಯ್ತು ಎತ್ತ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು, ಮನ್ಸಲ್ಲೇ ಎಷ್ಟು ದಿನ ಇಟ್ಕೊಂಡು ಅದನ್ನ ಕ್ಯಾರಿ ಮಾಡಕ್ಕಾಗಲ್ಲ. ಸ್ವಲ್ಪ ಹೇಳ್ಕೊಂಡಾಗ ಸ್ವಲ್ಪ ಮನ್ಸು ಅಗ್ರ ಆಗುತ್ತೆ ಅಂತ ಹೇಳಿ ಇವತ್ತು ಒಂದು ಧೈರ್ಯ ಮಾಡಿ ಸಮಾಧಾನ ಮಾಡಿಕೊಂಡು ನಾನು ಲಾಗ್ನ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಈ ತರ ವಿಚಾರಗಳನ್ನ ಹರ್ಗಿಸ್ಕೊಳ್ಳೋಕೆ. ಯಾಕೆಂದ್ರೆ ಏನೋ ಒಂದು ಏಜ್ ಆಗಿತ್ತಾ, ಏನೋ ಒಂದು ಕಾಯಿಲೆ ಇತ್ತ, ಏನೋ ಒಂದು ರೀಸನ್ ಇದ್ರೆ ಅದು ಕಷ್ಟನೇ. ಆದ್ರೂ ಏನೋ ಒಂದು ಮಟ್ಟಕ್ಕೆ ನಾವು ಅನ್ಕೋಬಹುದು. ಆದ್ರೆ ಸಡನ್ ಆಗಿ ಆರೋಗ್ಯವಾಗಿದ್ದ ಮನುಷ್ಯ ನಿನ್ನೆ ಮಾತಾಡಿರ್ತೀವಿ, ಇವತ್ತು ಇಲ್ಲ ಅಂತ ಕೇಳಿದಾಗ ಅದು ಹೆಂಗೆ ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳಕ್ ಆಗಲ್ಲ. ಆ ತರ ಒಂದು ಅನುಭವ ಆಗ್ಬಿಡ್ತು ನಮಗೂ ಕೂಡ. ಸೊ ನಮ್ಮ ಅಕ್ಕನ ಯಜಮಾನ್ರೇನೆ, ಅವರು ಚಿಕ್ಕ ಏಜೇನೆ. ನಮ್ಮ ಅಕ್ಕನ ಮಗ PU ಓದ್ತಾ ಇದ್ದಾನೆ, ಇನ್ನೊಬ್ಬ SLC ಓದ್ತಾ ಇದ್ದಾನೆ. ಸೊ ಚೆನ್ನಾಗಿದ್ರು, ಯಾವುದೇ ರೀತಿ ಏನು ಸಮಸ್ಯೆ ಇರಲಿಲ್ಲ. ಸೊ ಲೋ BP ಆಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ನಾನು ಸಂಡೇ ಮಾತಾಡಿದ್ದೀನಿ ಅವ್ರ ಜೊತೆನಲ್ಲಿ. ಸೊ ಸಂಡೇ ಅಂತ ಹೇಳಿದ್ರೆ ಪೂಜಾ ನನ್ನ ತಂಗಿ ಬಂದಿದ್ಲು ಅಂತ ಹೇಳಿ ನಾನು ಲಾಸ್ಟ್ ಲಾಗ್ ಅಲ್ಲಿ ವಿಡಿಯೋ ಮಾಡಿದ್ದೆ ಅಲ್ವಾ. ಸೊ ಅವಳು ಬಂದಿದ್ಲು, ಒಂದು 2 ಡೇಸ್ ಆಗಿತ್ತೇನೋ ಅಷ್ಟೇ. ಸಂಡೇ ನಮ್ಮ ಬಾಬಾ ಫೋನ್ ಮಾಡಿದ್ದಾರೆ. 8 ಗಂಟೆ ಕರೆಕ್ಟಾಗಿ 8 ಗಂಟೆಗೆ ಕಾಲ್ ಮಾಡಿದ್ದಾರೆ. ಅಳಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. 8 ಗಂಟೆಗೆ ಫೋನ್ ಮಾಡಿದ್ದಾರೆ. ಅರ್ಧ ಗಂಟೆ ಮಾತಾಡಿದೀವಿ. ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂದ್ರೆ ತುಂಬಾ ಒಂಥರ ಕ್ಲೋಸ್ ಆಗಿ ಇದ್ರು. ನಿಜವಾಗ್ಲೂ ನಮ್ಮ ಬಾವ ಯಾವತ್ತು ಭಾವನ ರೀತಿ ಇರ್ಲೇ ಇರ್ಲಿಲ್ಲ. ಅವರು ನಮ್ಗೆ ಅಣ್ಣನ ರೀತಿನೇ ನಮ್ಮ ಹತ್ರ ಮಾತಾಡೋರು. ಎಲ್ಲಾ ಮಾತಾಡಿದ್ರು. ಅವ್ರಿಗೆ ಸ್ವಲ್ಪ ಆಧ್ಯಾತ್ಮ ಅದನ್ನು ಕೂಡ ಎಲ್ಲ ಮಾತಾಡೋರು. ತುಂಬಾ ಒಳ್ಳೆ ಮನ್ಸು, ಹೇಳ್ಕೋಬೇಕಂದ್ರೆ ಒಂಥರ ಮಗು ತರ ಮನ್ಸು ಅವ್ರದ್ದು. ಅಷ್ಟು ಎಲ್ಲ ಮಾತಾಡಿದ್ರು. ಸರಿ 8:30 ಆಯ್ತು. ನಾನೇ ಅಡ್ಗೆ ಮಾಡಿರ್ಲಿಲ್ಲ. ಪೂಜಾ ಮತ್ತೆ ನನ್ನ ತಂಗಿ ಮಕ್ಕಳು, ನಮ್ಮ ತಂಗಿ ಯಜಮಾನ್ರು ಎಲ್ಲ ಬಂದಿದ್ರಲ್ವಾ, ಹಾಗಾಗಿ ಅಡ್ಗೆ ಮಾಡ್ಬೇಕು. ಸರಿ ಬಾವ ಅಡ್ಗೆ ಮಾಡ್ಬೇಕು, ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಾವ ಅನ್ಬಿಟ್ಟು ಪೂಜಾನು ಎಲ್ಲ ಮಾತಾಡಿದ್ರು. ಸೊ ಹಂಗಂದ್ಬಿಟ್ಟು ನಾನು ಕಾಲೇ ಮಾಡ್ಲಿಲ್ಲ. ಅದೇ ನಂಗೆ ತುಂಬಾ ಬೇಜಾರಾಗ್ತಾ ಇರೋದು. 8:30 ತನಕ, 8ರಿಂದ 8:30 ಅರ್ಧ ಗಂಟೆ ಮಾತಾಡಿದ್ವಿ. ಆಮೇಲೆ ಅಡ್ಗೆ ಎಲ್ಲ ಊಟ ಎಲ್ಲ ಆದ್ಮೇಲೆ ಮಾಡ್ತೀನಿ ಬಾವ ಅನ್ಬಿಟ್ಟು ನಮ್ಮ ಅಕ್ಕನೂ ಕೇಳ್ದೆ. ಸೊ ಆಮೇಲೆ ಮಾಡೋಣ ಅನ್ಕೊಂಡು ನೆಕ್ಸ್ಟ್ ಡೇ ಸೋಮವಾರ, ಅವತ್ತು ಅಷ್ಟೇ ಮಕ್ಳಿದ್ರಲ್ವಾ, ಸ್ವಲ್ಪ ಗಲಾಟೆ. ಮಕ್ಳಿದಾಗ ನಿಮ್ಗೆ ಗೊತ್ತೇ ಇರುತ್ತೆ. ಹಾಗಾಗಿ ನಾನು ಫೋನ್ ಮಾಡಕ್ಕೆ ಆಗ್ಲಿಲ್ಲ. ಮಂಗಳವಾರ ಬೆಳಗ್ಗೆ ನಮ್ಗೆ ಕಾಲ್ ಬರುತ್ತೆ. ಸೊ ಇಲ್ಲ ಅಂತ ಹೇಳಿ, ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅದನ್ನ. ತುಂಬಾನೇ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈ ವಿಧಿಯಾಟ ಅಂತಾರಲ್ಲ, ಹಂಗೆ ಎಷ್ಟು ಕ್ರೂರವಾಗಿ ದೇವ್ರು ಬರ್ದಿರ್ತಾನೆ ಒಂದೊಂದ್ಸರಿ ಹಣೆ ಬರಗಳು ಅಂತ ಹೇಳಿದ್ರೆ. ಹಾರ್ಟ್ ಅಟ್ಯಾಕ್ ಆಗೋಯ್ತು ಅವ್ರಿಗೆ. ಸೊ ಹಾಗಾಗಿ ಒಂದು 20 ದಿನ ನಮ್ಗೆ, 20 ದಿನ ಅಂತಲ್ಲ, ಇವಾಗ್ಲೂ ಅದು ನಮ್ಗೆ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಆದ್ರೆ ಏನು ಮಾಡಕ್ಕಾಗಲ್ಲ, ಲೈಫಲ್ಲಿ ಎಲ್ಲ ಕ್ಯಾರಿ ಮಾಡಿ ನಾವು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ವಿಡಿಯೋನೇ ಮಾಡಕ್ ಆಗಿರ್ಲಿಲ್ಲ. ಸೊ ಇಷ್ಟ ಆಯ್ತು ಫ್ರೆಂಡ್ಸ್. ಅದ್ರ ಮಧ್ಯೆ ಋತ್ವಿ ಕೂಡ ನಾವು ಹಾಸ್ಟೆಲ್ ಬಿಟ್ಟು ಬಂದ್ವಿ. ಅದರ್ಧ ಮನ್ಸಿಗೆ ಬೇಜಾರು. ಮೊದ್ಲೇ ಮನ್ಸು ನೋವಲ್ಲಿದ್ದಾಗ ಸಣ್ಣ ಬೇಜಾರಾದ್ರೂ ಕೂಡ ಅದು ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಅತ್ತೆ ಮಾವನು ಕೂಡ ಬಂದಿದ್ರು. ಸ್ವಲ್ಪ ಇದ್ದೋಗೋಣ ಅಂತ ಹೇಳಿ 20 ಡೇಸ್ ಅವರು ಕೂಡ ಇದ್ರು. ನಿನ್ನೆ ಹೋದ್ರು ಸೋಮವಾರ. ಸ್ವಲ್ಪ ಅವ್ರು ಇದ್ದುದಕ್ಕೆ ಒಂದ್ ಸ್ವಲ್ಪ ಸಮಾಧಾನ ಅಂತಾನೆ ಹೇಳ್ಬೋದು. ಇಷ್ಟ ಆಯ್ತು. ಋತ್ವಿಕ್ ಏನು ಫೋನ್ ಮಾಡಿಲ್ಲ. ಇನ್ನು 15 ದಿನ 20 ದಿನ ಆದ್ರೂ ಕೂಡ ಅವರು 20 ಡೇಸ್ ಆಗ್ಬೇಕಂತೆ ಕಾಲ್ ಮಾಡಕ್ಕೆ. ಆದ್ರೂ ಕೂಡ ಒಂದು 5 ನಿಮಿಷ ಅಷ್ಟೇ ಮಾತಾಡೋದು ಸ್ಟಾರ್ಟಿಂಗು. ಆಮೇಲೆ ಒಂದು 10 ಮಿನಿಟ್ಸ್ ಕೊಡ್ತಾರೆ ವೀಕ್ಲಿ ಒನ್ಸು. ಸೊ ಇಷ್ಟ ಆಯ್ತು ಕತೆಗಳು. ಅದಕ್ಕೋಸ್ಕರ ಇವತ್ತು ನಾನು ಲಾಗ್ ಮಾಡಿದೆ ಫ್ರೆಂಡ್ಸ್.
ಅನ್ಕೊಂಡೆ ಏನಕ್ಕೆ ಪಾಪ ನನ್ಗೇನಂದ್ರೆ ಆದಷ್ಟು ಖುಷಿ ವಿಚಾರಗಳನ್ನ ಶೇರ್ ಮಾಡಿ ಖುಷಿಯಾಗಿರೋಂಥದ್ದನ್ನ ಹೇಳ್ಕೋಬೇಕು ಅನ್ನೋದೇ ನನಗೆ ಮೈಂಡಲ್ಲಿರೋದು. ನಾನು ಅನ್ಕೋತಾ ಇದ್ದೆ ಯಾರಾದ್ರೂ ಈ ರೀತಿ ಲಾಗಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ಏನಕ್ಕಪ್ಪ ಇದೆಲ್ಲ ಹೇಳ್ಕೋತಾರೆ ಅಂತ ನಿಜವಾಗ್ಲೂ ನಾನು ಎಷ್ಟೋ ಸರಿ ನಾನೇ ಅನ್ಕೋತಾ ಇದ್ದೆ. ಆದ್ರೆ ಇವಾಗ ನಿಜವಾಗ್ಲೂ ನನಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಈ ತರ ಸೋಷಿಯಲ್ ಮೀಡಿಯಾ ಈ ತರ ಎಲ್ಲ ಇದ್ದಾಗ ಏನಂತ ಹೇಳಿದ್ರೆ ತುಂಬಾ ಒಂದು ಅಟ್ಯಾಚ್ ಆಗ್ಬಿಡ್ತೀವಿ. ನಮ್ಗೆ ಗೊತ್ತಿಲ್ದೇನೋ ಒಂಥರ ಅಟ್ಯಾಚ್ ಆಗ್ಬಿಡ್ತೀವಿ. ಏನೋ ಒಂದು ಸಮಾಧಾನ ಹೇಳ್ಕೊಂಡಾಗ ಏನೋ ಒಂದು ಮನ್ಸಿಗೆ ಒಂದು ಭಾರ ಕಡಿಮೆ ಆಯ್ತು ಅನ್ನೋ ರೀತಿಲಿ ಸ್ವಲ್ಪ ಮಟ್ಟಿಗಾದ್ರೂ ಸಮಾಧಾನ ಸಿಗುತ್ತೆ. ನನಗೂ ಕೂಡ ಅಷ್ಟೇ. ಏನಂದ್ರೆ ನೀವು ತುಂಬಾ ಜನ ನನಗೆ ಫೋನ್ ಮಾಡಿ ಸಮಾಧಾನ ಹೇಳಿದೀರಾ, ಏನಕ್ಕೆ ಈ ತರ ಲಾಗ್ ಮಾಡ್ತಾ ಇಲ್ಲ, ನೀವು ಏನಾಯ್ತು, ಲಾಸ್ಟ್ ಲಾಗಲ್ಲಿ ಯಾಕೋ ತುಂಬಾ ಡಲ್ ಆಗಿ ನೀವು ವಿಡಿಯೋ ಮಾಡಿದೀರಾ ಅಂತೆಲ್ಲ ನನಗೆ ನೀವೇ ತಿಳ್ಕೊಂಡು ಎಷ್ಟು ಜನ ನನಗೆ ಫೋನ್ ಮಾಡಿ ಸಮಾಧಾನ ಹೇಳಿದ್ವಿ. ನನಗೆ ನಿಜವಾಗ್ಲೂ ಅವಾಗ ಅನ್ನಿಸ್ತು ಫ್ರೆಂಡ್ಸ್, ಏನೂ ನಾವು ಹೋಗ್ಬೇಕಾದ್ರೆ ತಗೊಂಡು ಹೋಗಲ್ಲ, ಒಂದ್ 4 ಜನ ಪ್ರೀತಿ ವಿಶ್ವಾಸ ಗಳಿಸ್ತೀವಿ ನೋಡಿ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಲೈಫಲ್ಲಿ. ಒಂದ್ 4 ಜನ ಸಂಪಾದನೆ ಮಾಡೋದೇ ಒಂದು ದೊಡ್ಡ ಆಸ್ತಿ. ಯಾವ ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಇಷ್ಟು ಒಂದು ಖುಷಿ ಸಿಗಲ್ವೇನೋ. ಸೊ ಅದಕ್ಕೋಸ್ಕರ ಇರಷ್ಟು ದಿನ ಈ ಲೈಫ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಶಾರ್ಟ್ ಟೈಮ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಅವಾಗ 100 ವರ್ಷ 80 ವರ್ಷ ಅಟ್ಲೀಸ್ಟ್ ಹಿಂಗ್ ಬದುಕ್ತಾ ಇದ್ರು. ಆಮೇಲೆ ಕಾಯಿಲೆಗಳು ಅನ್ನೋದೇ ಯಾವ್ದು ನಮ್ ಕಿವಿಗೆ ಬೀಳ್ತಾನೆ ಇರ್ಲಿಲ್ಲ. ಈ ನಡುವೆ ಏನಾಗೋಗ್ಬಿಟ್ಟಿದೆ. ಆಮೇಲೆ ಇದು ಒಂದು ಬೇಜಾರು ನೋಡಿ, ಯಾವುದು ಫ್ಲೈಟ್ ವಿಮಾನ ಅಪಘಾತ ಆಯ್ತಲ್ವಾ, ಅದು ನೋಡ್ಬಿಟ್ಟಂತೂ ನನ್ಗೆ ಎಷ್ಟು ಬೇಜಾರು ಅಂತ ಹೇಳಿದ್ರೆ, ಒಬ್ಬೊಬ್ರು ಕಥೆನೂ ಕೇಳ್ತಾ ಇದ್ರೆ ಕರಳು ಹಿಂಡುತ್ತೆ. ಈ ತರನು ದೇವ್ರು ಹಣೆ ಬರಗಳು ಬರೀತಾನ? ಯಾಕಪ್ಪ ದೇವ್ರೆ ಇಷ್ಟು ನೀನು ಕ್ರೂರವಾಗಿ ಬರೀತೀಯ? ಯಾರಿಗೋ ಬೇಡಪ್ಪ. ಏನೋ ಒಂದು ಏಜ್ ಆಗಿದ್ರ ಒಂದ್ 70+ ಜೀವನ ಮಾಡಿ ಎಲ್ಲ ನೋಡಿ ಏನೋ ಒಂದು ಆಯ್ತು ಬಿಡು ಹೋಗ್ಲಿ, ಅವರು ಬಾಳಿ ಬದುಕಿದ್ದಾರೆ ಅನ್ಕೊಬಹುದು. ಈ ರೀತಿ ಸಣ್ಣ ವಯಸ್ಸವ್ರಿಗೆ ಇಷ್ಟು ಬೇಗ ದೇವ್ರು ಕರ್ಸ್ಕೋತಾನೆ ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಆ ವಿಮಾನ ಅಪಘಾತದ್ದು ಅಷ್ಟೇ, ಚಿಕ್ಕ ಮಕ್ಕಳು ಮತ್ತೆ ಆ ಮಗು ಬಿಟ್ಟು ತಂದೆ ಹೋಗೋದು, ಆ ಮಕ್ಳು ಇಬ್ರು ಮಕ್ಳಲ್ಲಿ ಇರ್ತಾರೆ, ಆ ಹೆಂಡತಿ ಅಸ್ಥಿ ಬಿಡೋಕ್ ಬಂದು ಇವರಿಲ್ಲಿ ಪ್ರಾಣ ಬಿಡೋದು. ಸೊ ಒಂದ್ ನಿಮಿಷ, ಹಸ್ಬೆಂಡ್ ಫೋನ್ ಮಾಡಿದ್ರು ಹೊರಟಿದೀನಿ ಅಂತ ಹೇಳಿ, ಆಗ್ಲೇ ಏನೋ ಹೇಳ್ತಾ ಇದೆ ಮರ್ತೋಯ್ತು. ಇವಾಗ ನನ್ಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಮೈಂಡು ತುಂಬಾ ಅದೇ ಗುಂಗಲ್ಲಿ ಇರ್ತೀನಲ್ವಾ, ಏನೂ ಸ್ವಲ್ಪ ನೆನಪೇ ಬರ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಆಗ್ಲೇ ಹೇಳ್ತಾ ಇದೆ ವಿಮಾನ ಅಪಘಾತ ಇದೆಲ್ಲ ಒಂದೊಂದು ಇನ್ಸಿಡೆಂಟು ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಏನೋ ದೇವ್ರೇ ಅವ್ರಿಗೆ ಯಾರು ಕಳ್ಕೊಂಡಿರ್ತಾರೆ ಅವ್ರವ್ರ ಪದಾರ್ಥಗಳನ್ನ, ಆ ಶಕ್ತಿ ಒಂದು ತಡ್ಕೊಳ್ಳಂತ ಶಕ್ತಿನ ಭಗವಂತನೇ ಕೊಡಬೇಕು. ನಿಜವಾಗ್ಲೂ ನಮ್ಗೆ ಈ ಸುತ್ತಮುತ್ತ ಇದು ನೋಡೇ ಅರ್ಧ ನಮ್ಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್. ನಮ್ಮ ಭಾವನೂ ಅಷ್ಟೇ 2 ವರ್ಷದ ಹಿಂದೆ, ಅಂದ್ರೆ ನಮ್ಮ ಮನೆಯವರ ಅಣ್ಣ, ನಾನು ಯಾವಾಗ್ಲೂ ಕೂಡ ವಿಡಿಯೋನಲ್ಲಿ ಹೇಳ್ಕೊಂಡಿಲ್ಲ, ಅಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅದು ಆಗಿರೋ ಇನ್ಸಿಡೆಂಟು. ಸೊ ಅವರು ಕೂಡ ಅಷ್ಟೇ ತೀರೋದ್ರು. ಅವರು ಅಂದ್ರೆ ಅವ್ರ ಕೈಯಾರ ಮಾಡ್ಕೊಂಡ್ರು, ಸೂಸೈಡ್ ಮಾಡ್ಕೊಂಡ್ರು. ಯಾಕೆಂದ್ರೆ ಏನೋ ಸ್ವಲ್ಪ ರಿಯಲ್ ಎಸ್ಟೇಟ್ ಎಲ್ಲ ಮೋಸ ಆಗೋಯ್ತು. ಅವರು ಅಷ್ಟೇ ತುಂಬಾ ಒಳ್ಳೆಯವರು, ಏನೋ ವಿಧಿಯಾಟ, ಅಷ್ಟು ಬುದ್ಧಿವಂತ, ಎಷ್ಟು ಜಾಗರೂಕತೆಯಿಂದ ಅವರು ಕೆಲಸ ಮಾಡೋರು. ಆದ್ರೂ ಅವ್ರ ಲೈಫಲ್ಲೂ ಕೂಡ ಒಂದು ಅನಾಹುತ ಆಗೋಯ್ತು. ಕೊನೆಗೆ ಅವರು ಸೂಸೈಡ್ ಮಾಡ್ಕೊಂಡ್ರು. ಅದನ್ನೇ ನಾವ್ ಇನ್ನೂ ಅರ್ಗಿಸ್ಕೋತಿದ್ವಿ. ನಿಜವಾಗ್ಲೂ ನಾನು ಹೇಳ್ಕೊತಿರ್ಲಿಲ್ಲ ಅಷ್ಟೇ ವಿಡಿಯೋನಲ್ಲಿ. ಅವ್ರಿಗೂ 2 ಹೆಣ್ಮಕ್ಳು, ಈ ಏಜಿನ ಮಕ್ಳೇ, ನಮ್ಮ ಅಕ್ಕ ಮಕ್ಳೇನಿದ್ದಾರೆ ಆ ಏಜೆ. ಅದನ್ನೇ ನಮ್ಗೆ ಅರ್ಗಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಂತ ಟೈಮಲ್ಲಿ ಇನ್ನೊಂದು ದೇವ್ರು ಹೊಡ್ತಾ ಕೊಟ್ಟ. ಸೊ ಏನಕ್ಕೆ ಹಿಂಗಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಗೆ ಮೈಸೂರಿಗೆ ಹೋಗಕ್ಕೆ ಬೇಜಾರು ಫ್ರೆಂಡ್ಸ್. ಇಲ್ಲಿದ್ರೆ ಹೆಂಗೋ ಒಂದ್ ಕೆಲಸ ಅದು ಇದು ಅಂತ ಡೈವರ್ಟ್ ಆಗಿರ್ತೀವಿ. ಮೈಸೂರಿಗೆ ಹೋದ್ರೆ ಅಷ್ಟೇ ನಮ್ದು ಸಿದ್ದಪ್ಪ ಸ್ಕ್ವೇರ್ ಅಗ್ರಹಾರ ಇದೆಯಲ್ಲ, ಸೊ ಅಲ್ಲಿ ನಮ್ಮ ಮನೆ ಇದೆ, ಸ್ವಂತ ಮನೆ ಇದೆ. ಆದ್ರೆ ಆ ಜಾಗಕ್ಕೆ ಹೋದ್ರೆ ನಮ್ಗೆ ನಮ್ಮ ಭಾವನೆ ನೆನಪಾಗ್ತಾರೆ. ಅವ್ರು ಓಡಾಡ್ತಿದ್ದು, ಅವ್ರು ಕುತ್ಕೋತಿದ್ದು, ಅವರು ಶಾಪ್ ಇತ್ತು, ನಮ್ದು ಟೀ ಶಾಪ್ ಇತ್ತು, ಅಲ್ಲಿ ಹೋಗೋರು ನಮ್ಮ ಮಾವ ಮತ್ತೆ ನಮ್ಮ ಭಾವ ಇಬ್ರು. ಸೊ ಆ ಜಾಗಕ್ಕೆ ಹೋದ್ರೆ ತುಂಬಾ ದುಃಖ ಆಗುತ್ತೆ. ಇವತ್ತಿಗೂ ಕೂಡ ಅಷ್ಟೇ, ನನ್ಗೆ ಹೋಗಕ್ಕೆ ಇಷ್ಟ ಆಗಲ್ಲ. ಮೈಸೂರು ಅಂದ್ರೆ ಅವಾಗ ಎಷ್ಟು ಖುಷಿ ಆಗೋದು. ಆದ್ರೆ ಇವಾಗ ಆ ಮೈಸೂರು ಅನ್ನೋದಕ್ಕಿಂತ ಆ ಏರಿಯಾ ಅಂದ್ರೆ ನನಗೆ ಬೇಜಾರಾಗೋಗ್ಬಿಟ್ಟಿದೆ. ಅವ್ರ ನೆನಪು ಅಷ್ಟು ಅಲ್ಲಿ ಕಾಡುತ್ತೆ. ಸೊ ಅದು ಕೂಡ ಅಷ್ಟೇ ತುಂಬಾ ಕಷ್ಟ ಫ್ರೆಂಡ್ಸ್. ಅದನ್ನು ಅರ್ಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು ನಮ್ಗೆ. ಏನೋ ಈ ನಡುವೆ ಸ್ವಲ್ಪ ಏನೋ ಮಕ್ಕಳು ನೋಡೋಣ ಅನ್ನೋ ರೀತಿಲಿ ನಾವು ಹೋಗ್ತಾ ಇದ್ವಿ. ಅದ್ರ ಮಧ್ಯ ಇದೊಂದು. ಸೊ ಇಷ್ಟು ಕತೆಗಳು. ಅದಕ್ಕೆ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಹತ್ರ ಹೇಳ್ಕೋಬೇಕು, ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ನೆಕ್ಸ್ಟ್ ನಾನು ಆದಷ್ಟು ಬೇಗ ಇನ್ನೊಂದು ಆಗಲಿ ನಿಮಗೆ ಸಿಗ್ತೀನಿ. ಸೊ ಹೋಗಿ ಬರ್ತೀನಿ ಫ್ರೆಂಡ್ಸ್.
ಬಾಯ್ ಬಾಯ್.